ಎಲ್ರಿಗೂ ನಮಸ್ಕಾರ. ಚಿಣ್ಣರ ಕಲಿಕೆಗೆ ಸ್ವಾಗತ. ಮಕ್ಕಳನ್ನ ನಾನಿವತ್ತು ಭಗವದ್ಗೀತೆಯ 11ನೇ ಅಧ್ಯಾಯದ 39 ಹಾಗೂ 40 ಶ್ಲೋಕಗಳ ಒಂದು ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಳ್ತೀರಾ ಅಲ್ವಾ ಮಕ್ಕಳ? ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವಾ ನಮೋಸ್ತು ತೇ ಸರ್ವತ ಏವ ಸರ್ವಾ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವಾ ನಮೋಸ್ತು ತೇ ಸರ್ವತ ಏವ ಸರ್ವಾ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತು ತೇ ಸರ್ವತ ಏವ ಸರ್ವಾ ನಮೋಸ್ತು ತೇ ಸರ್ವತ ಏವ ಸರ್ವಾ ನಿನಗೆ ಸಹಸ್ರ ಬಾರಿ 1000 ಬಾರಿ ಗೌರವದಿಂದ ನಮಸ್ಕಾರ ಮಾಡ್ತೇನೆ. ಮತ್ತೆ ಮತ್ತೆ ನಿನಗೆ ನಮಸ್ಕಾರ ಮಾಡ್ತೇನೆ. ನಿನಗೆ ಮುಂದಿನಿಂದ ನಮಸ್ಕಾರ ಮಾಡ್ತೀನಿ, ಹಿಂದಿನಿಂದ ನಮಸ್ಕಾರ ಮಾಡ್ತೀನಿ, ಎಲ್ಲ ಕಡೆಗಳಿಂದಲೂ ನಮಸ್ಕಾರ ಮಾಡ್ತೀನಿ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಅವನು ವಿಶ್ವರೂಪ ದರ್ಶನವನ್ನು ತೋರಿಸಿದಾಗ ಅವನಿಗೆ ಮುಂದಿಂದ ಹಿಂದಿಂದ ಬಲಭಾಗ ಎಡಭಾಗ ಎಲ್ಲ ಕಡೆಯಿಂದನೂ ಜೀವ ಜಂತುಗಳು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದನ್ನು ಎಲ್ಲವನ್ನ ನೋಡಿದಾಗ ಭಗವಂತನಿಗೆ ಎಲ್ಲ ಕಡೆಯಿಂದಲೂ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಇಲ್ಲಿ ಇಂದ್ರ, ಅಗ್ನಿ, ವಾಯು, ವರುಣ, ಸೃಷ್ಟಿಕರ್ತ ಬ್ರಹ್ಮ ಎಲ್ಲ ನೀನೇ ಆದ್ದರಿಂದ ನಿನಗೆ ನನ್ನ ನಮಸ್ಕಾರ. ಸರ್ವ ವಿಭೂತಿ ಸಹಿತನಾಗಿರ್ತಕ್ಕಂಥ ಶ್ರೀಕೃಷ್ಣನಿಗೆ 1000 ಬಾರಿ ನಮಸ್ಕಾರ ಮಾಡ್ತೀನಿ. ಪುನಃ ಪುನಃ ನಮಸ್ಕಾರ ಮಾಡ್ತೀನಿ. ನಿನಗೆಷ್ಟು ನಮಸ್ಕಾರ ಮಾಡಿದ್ರೂ ನನಗೆ ತೃಪ್ತಿ ಅನ್ನೋದೇ ಇಲ್ಲ. ಯಾವಾಗಲೂ ನಮಸ್ಕಾರ ಮಾಡ್ತಾನೇ ಇರಬೇಕು ಅನಿಸುತ್ತೆ. ಅರ್ಜುನನಿಗೆ ಅದ್ಭುತಕಾರವಾಗಿರ್ತಕ್ಕಂತಹ ಭಗವಂತನನ್ನು ನೋಡಿ ತುಂಬ ಸಂತೋಷ ಆಗೋಗುತ್ತೆ. ಅರಳಿದ ಕಣ್ಣುಗಳು ಅವನಿಗೆ ಅತ್ಯಂತ ಭಯಭಕ್ತಿಗಳಿಂದ ನಮ್ರನಾಗಿ ಎಲ್ಲ ಕಡೆಗಳಿಂದಲೂ ಅವರಿಗೆ ನಮಸ್ಕಾರ ಮಾಡ್ತಾನೆ. ಪುನಃ ಪುನಃ ನಮಸ್ಕಾರಕ್ಕೆ ಏನಪ್ಪ ಕಾರಣ ಅಂದರೆ ವಿಶ್ವರೂಪ ದರ್ಶನದಿಂದ ಪ್ರಕಟಿತವಾಗಿರ್ತಕ್ಕಂತಹ ಅದರ ಅನುಭವದಿಂದ ಉಂಟಾಗಿರ್ತಕ್ಕಂತಹ ಭಯ ಮತ್ತು ಸಂತೋಷ, ಭಯ ಮತ್ತು ಹರ್ಷಗಳು. ಹಾಗಾಗಿ ಸರ್ವನೇ ನಿನ್ನ ಮುಂಭಾಗದಲ್ಲೂ ನಮಸ್ಕಾರ ಮಾಡುತ್ತೇನೆ, ನಿನ್ನ ಹಿಂಭಾಗದಲ್ಲೂ ನಮಸ್ಕಾರ ಮಾಡುತ್ತೇನೆ ಅಂತ ಅರ್ಜುನ ಕೃಷ್ಣನನ್ನು ನಮಸ್ಕಾರ ಮಾಡ್ತಾನೆ. ಕೃಷ್ಣನಿಗೆ ಏನಪ್ಪ ಈ ಶ್ಲೋಕ ಹೇಳ್ಕೊಳ್ಳೋದ್ರಿಂದ ಅಂತಂದರೆ ದಾರಿದ್ರ್ಯ ನಾಶ, ಬಡತನ ನಾಶವಾಗುತ್ತೆ, ಮೋಹನೂ ಕೂಡ ನಾಶ ಆಗುತ್ತೆ ಈ ಸ್ತೋತ್ರದ ಪಠನೆಯಿಂದ. ಅರ್ಜುನ ಶ್ರೀಕೃಷ್ಣನನ್ನು ಫ್ರೆಂಡ್ ಅಂದ್ಕೊಂಡ್ಬಿಟ್ಟಿರ್ತಾನೆ, ಮಿತ್ರ ಅಂತ ಅಂದ್ಕೊಂಡಿರ್ತಾನೆ. ಹಾಗಾಗಿ ಕೃಷ್ಣನ ಪ್ರಭಾವವನ್ನು ತಿಳಿದುಕೊಳ್ಳದೆ ಕೆಲವೊಮ್ಮೆ ಒರಟಾಗಿ ನಡೆದುಕೊಂಡಿದ್ರ ಬಗ್ಗೆ ಬಹಳ ಬೇಜಾರಾಗಿ ಕ್ಷಮೆ ಯಾಚಿಸ್ತಾನೆ. ನೋಡಪ್ಪ ಶ್ರೀಕೃಷ್ಣ, ನೀನು ಪ್ರಸನ್ನನಾಗು, ನಾನು ನಿನ್ನ ಫ್ರೆಂಡ್ ಅಂದ್ಕೊಂಡು ಏನೇನೋ ಹೇಳಿಬಿಟ್ಟಿದ್ದೀನಿ, ನಾನು ನಿನ್ನ ಜೊತೆ ಸರಿಯಾಗಿ ನಡ್ಕೊಂಡಿಲ್ಲ ಕೆಲವೊಮ್ಮೆ ಎಲ್ಲ, ಅದಕ್ಕೆ ಸಾರಿ ಕೇಳ್ತಾ ಇದ್ದಾನೆ. ಆಗ ಕೃಷ್ಣ ತನ್ನ ವಿಕರಾಳವಾಗಿರ್ತಕ್ಕಂತಹ ರೂಪವನ್ನು ಅರ್ಜುನನಿಗಲ್ಲದೆ ಮತ್ತಾರಿಗೂ ತೋರಿಸಿರಲಿಲ್ಲವೆಂದು ಹೇಳುತ್ತಾ ಭಯಭೀತನಾಗಿರ್ತಕ್ಕಂಥ ಅರ್ಜುನನಿಗೆ ತನ್ನ
ಚತುರ್ಭುಜ ರೂಪವನ್ನು ತೋರಿಸಿ ಧೈರ್ಯ ತುಂಬುತ್ತಾನೆ. ಈ ಚತುರ್ಭುಜ ರೂಪವೂ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು, ಎಲ್ಲರಿಗೂ ಕಾಣಿಸಲ್ಲ ಅದು. ಈ ಚತುರ್ಭುಜ ರೂಪಿಯ ಶಾಂತಮೂರ್ತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದರೆ ಯಾರು ಕೇವಲ ಕೃಷ್ಣನಿಗಾಗಿಯೇ ಯಜ್ಞ, ದಾನ, ತಪಸ್ಸು ಮುಂತಾದ ಎಲ್ಲ ಕರ್ತವ್ಯ ಕರ್ಮಗಳನ್ನು ಮಾಡ್ತಾನೋ, ಅವನನ್ನೇ ಆಶ್ರಯಿಸಿ ಪರಮಗತಿ ಅಂತ ಭಾವಿಸಿ ತತ್ಪರನಾಗಿದ್ದಾರೆಯೋ, ಅವನ ಭಕ್ತನೋ, ಪ್ರಾಪಂಚಿಕ ವಸ್ತುಗಳಲ್ಲಿ ಆಸಕ್ತಿ ಮಮತೆ ಇಲ್ಲದವನೋ, ಸಮಸ್ತ ಜೀವಿಗಳಲ್ಲಿಯೂ ದ್ವೇಷ ಭಾವನೆ ಇಲ್ಲದವನು, ಅಂತಹ ಅನನ್ಯ ಭಕ್ತನು ಆ ಪರಮಾತ್ಮನನ್ನು ಸೇರ್ತಾನೆ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಭಗವದ್ಗೀತೆಯ ವಿಶ್ವರೂಪ ದರ್ಶನ ಯೋಗ ಅಂತಕ್ಕಂತಹ 11ನೇ ಅಧ್ಯಾಯ ಸಮಾಪ್ತವಾಗುತ್ತೆ. ಮಕ್ಕಳ, ನಾವಿವಾಗ ಒಟ್ಟಿಗೆ ಹೇಳಿಬಿಡೋಣ ಈ ಶ್ಲೋಕನ. ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮಃ ಪುರಸ್ತಾದಥ ಪೃಷ್ಠತಸ್ತೆ. ನಮೋऽस्तु ते ಸರ್ವತ ಏವ ಸರ್ವ. ಶುಭಮಸ್ತು.